ಎಲ್ಲರಿಗೂ ನಮಸ್ಕಾರ. ಇದು ಭೀಮನ ಅಮಾವಾಸ್ಯೆ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ನಮ್ಮನೆ ಮುಂದೆ ಹಾಕಿರೋ ದಾಸವಾಳ ಗಿಡ ಹೂ ಬಿಟ್ಟಿತ್ತು. ಪೂಜೆಗಾಗುತ್ತೆ ಅಂತ ಹೇಳ್ಬಿಟ್ಟು ಹೂ ಕುಯ್ಕೊಂಡೆ. ನಾನು ಪ್ರತಿ ವಾರ ಇದೇ ಹೂ ಮುಡ್ಸೋದು, ತುಂಬ ಚೆನ್ನಾಗಿರುತ್ತೆ. ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತಿನ ತಿಂಡಿ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ಕೊತಾ ಇದ್ದೆ. ಆದರೆ ನಾನಿಲ್ಲಿ ಅಕ್ಕಿ ತರಿಯಿಂದ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮಾಮೂಲಿ ನಾವು ಅಂಗಡಿಲಿ ತರೋ ಉಪ್ಪಿಟ್ಟಿನ ರವೆಗಿಂತ ಇದು ತುಂಬ ರುಚಿಕರವಾಗಿರುತ್ತೆ. ಆದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಸಲುವಾಗಿ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಸಿಗೋ ರವೆನ ಯೂಸ್ ಮಾಡ್ಕೋತಾ ಇರ್ತೀವಿ. ನಾನಿಲ್ಲಿ 1 ಕ್ಯಾರೆಟು, ಸ್ವಲ್ಪ ಬೀನ್ಸು, 2 ಈರುಳ್ಳಿ, 10 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, ಸ್ವಲ್ಪ ಸಾಂಬಾರು ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಆಪ್ಷನಲ್ಲು, ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ 2 ಕಪ್ ಅಕ್ಕಿ ತರಿ ತೊಗೊಂಡಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಉರಿಬೇಕು ಅಕ್ಕಿ ತರಿ. ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಉರಿಬೇಕು. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ತರಕಾರಿಗಳನ್ನೂ ಹಾಕಿ ಒಂದು ವಿಷಲ್ ಹೊಡ್ಸಿದ್ರೆ ತುಂಬ ಬೇಗನೆ ಆಗುತ್ತೆ, ತರಕಾರಿಗಳು ಬೆಂದಿರುತ್ತೆ. ಹಾಗಾಗಿ ನಾನು ಕುಕ್ಕರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಫ್ರೈ ಆದಮೇಲೆ ನಾನಿಲ್ಲಿ ಹಚ್ಚಿಟ್ಟಿರೋ ತರಕಾರಿಗಳು ಹಾಕೋತಾ ಇದ್ದೀನಿ. ತರಕಾರಿ ಜೊತೆಗೆ ನಾನಿಲ್ಲಿ ಅಲಸಂದೆ ಕಾಳು, ನಮ್ಮ ಕಡೆ ತಡ್ನಿ ಕಾಳು ಅಂತ ಹೇಳ್ತೀವಿ, ಅದು ಕಾಳು ಹಾಕೋತಾ ಇದ್ದೀನಿ. ಇಲ್ಲದೇ ಇರೋರು ಹಸಿ ಅವರೆಕಾಳು, ತೊಗರಿಕಾಳು ಯಾವುದಾದ್ರೂ ಹಾಕೋಬೋದು. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಹರಳುಪ್ಪು ಹಾಕೋತಾ ಇದ್ದೀನಿ. ಹರಳುಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ 1 ಲೋಟ ಅಕ್ಕಿ ತರಿಗೆ 2 ಲೋಟ ನೀರು ಥರ ಹಾಕೋತಾ ಇದ್ದೀನಿ. ಅದು ಹಾಕಿ ಒಂದು ವಿಷಲ್ ಹೊಡ್ಸ್ಕೊಂಡಾದ್ಮೇಲೆ ಆಗಲೇ ಹುರಿದಿಟ್ಟಿರೋ ಅಂಥ ಅಕ್ಕಿ ತರಿನ ನಾನಿಲ್ಲಿ ನಿಧಾನಕ್ಕೆ ಗಂಟು ಬರದೇ ಇರೋ ಥರ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ತಿರ್ಕೋತಾ ಇದ್ದೀನಿ. ಚೆನ್ನಾಗಿ ಗಂಟಾಗದೇ ಇರೋ ಥರ ತಿರ್ಕೋಬೇಕಾಗತ್ತೆ ನಾವಿಲ್ಲಿ. ನೋಡಿ ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ಒಂದು 5 ನಿಮಿಷ ಕುಕ್ಕರ್ ಮುಚ್ಚಳ ಹಾಕಿಟ್ರೆ ಈ ಥರ ಉಡಿ ಉಡಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿತ್ತು. ಈ ಕಡೆ ನಾನಿಲ್ಲಿ ಕೇಸರಿಬಾತ್ ಮಾಡ್ಕೊಳ್ಳೋಣ ಅಂಥೇಳಿ ತುಪ್ಪ ಹಾಕೋತಾ ಇದ್ದೀನಿ ಒಂದು ಬಾಣಲಿಗೆ. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಪಾತ್ರೆಗೆ ಚಿರೋಟಿ ರವೆನ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಹುರಿದಾದ್ಮೇಲೆ ಬೇರೆ ಪಾತ್ರೆಗೆ ತೆಗೆದಿಟ್ಬಿಟ್ಟು ಅದೇ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು, ಸ್ವಲ್ಪ ಕಾದಿರೋ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. ಕಾದಿರೋ ಹಾಲು ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ನಾನಿಲ್ಲಿ 1 ಬಟ್ಲು ಸಕ್ಕರೆ, 2 ಲವಂಗ, ಸ್ವಲ್ಪ ಫುಡ್ ಕಲರು, ಸ್ವಲ್ಪ ಪೈನಾಪಲ್ ಎಸೆನ್ಸ್ ಹಾಕೋತಾ ಇದ್ದೀನಿ. ಪೈನಾಪಲ್ ಇರಲಿಲ್ಲ, ಹಾಗಾಗಿ ಫ್ಲೇವರಿಗೋಸ್ಕರ 2 ಏಲಕ್ಕಿ ಕಾಯಿ ಹಾಕಿ ಈ ಥರ ಮಳ್ಳಾದ್ಮೇಲೆ ತುಪ್ಪದಲ್ಲಿ ಹುರಿದಿರೋ ಅಂಥ ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಹಾಕೋಬೇಕಿದು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಾದಮೇಲೆ 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಮೇಲೆ. ತುಪ್ಪದಲ್ಲಿ ಹುರಿದಿಟ್ಟಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿ ರುಚಿಕರವಾಗಿತ್ತು. ಇದಾಗಿತ್ತು ಇವತ್ತಿನ ಬೆಳಗಿನ ತಿಂಡಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ಕೋತಾ ಇದ್ದೀನಿ. ಸ್ಕಂದ ಪುರಾಣದ ಪ್ರಕಾರ ಒಬ್ಬ ರಾಜ ತನ್ನ ಸತ್ತ ಮಗನಿಗೆ ಯಾರಾದರೂ ಹೆಣ್ಣು ಕೊಡೋದಕ್ಕೆ ಮುಂದೆ ಬಂದರೆ ಸೂಕ್ತ ಬಹುಮಾನವಿದೆ ಅಂದಾಗ ಒಬ್ಬ ಬಡ ಬ್ರಾಹ್ಮಣ ಮುಂದೆ ಬರುತ್ತಾನೆ. ಆತನ ಮಗಳು ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯ ವ್ರತ ಮಾಡಿರ್ತಾಳೆ. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯ ವ್ರತ ಮಾಡಿರೋದ್ರಿಂದ ಶಿವಪಾರ್ವತಿಯ ಆಶೀರ್ವಾದದಿಂದ ಆಕೆಯ ಸತ್ತ ಪತಿಗೆ ಜೀವ ಬರುತ್ತದೆ. ಇದು ಭೀಮನ ಅಮಾವಾಸ್ಯೆ ವ್ರತದ ಹಿಂದಿನ ಕತೆ. ಇದಕ್ಕೆ ಭೀಮನ ಅಮಾವಾಸ್ಯೆ ಯಾಕೆ ಎಂದರೆ ರುದ್ರದೇವನ ಮತ್ತೊಂದು ಹೆಸರೇ ಭೀಮ.